ನಾನು KS ಬೇವಿನಮರದ ವಾರ್ತಾ ಇಲಾಖೆಯ ನಿವೃತ್ತ ನಿರ್ದೇಶಕ. ದಿನಾಂಕ 31/1/2026 ಶನಿವಾರ ರಟ್ಟಿಹಳ್ಳಿ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಆಯೋಜಿಸಿರುವ ರಟ್ಟಿಹಳ್ಳಿ ತಾಲೂಕಿನ 3ನೇ ಸಾಹಿತ್ಯ ಸಮ್ಮೇಳನಕ್ಕೆ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರನ್ನು ಸರ್ವಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರುವುದನ್ನು ತಿಳಿದು ನನಗೆ ತುಂಬ ಸಂತೋಷ ಹಾಗೂ ಹೆಮ್ಮೆ ಅನಿಸುತ್ತದೆ. ಡಾಕ್ಟರ್ ಜಯಪ್ಪ ಅವರು ನನ್ನ ಹುಟ್ಟೂರಿನವರೇ ಆಗಿದ್ದು, ಅವರನ್ನು ನಾನು ಚಿಕ್ಕಂದಿನಿಂದಲೇ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಹುಲ್ಲಿನ ಮನೆಯ ಹುಡುಗ ಅರಮನೆಯ ಮೈಸೂರಿಗೆ ಹೋಗಿ ಸಾಹಿತ್ಯ ಸಾಧನೆಯ ಮೂಲಕ ಬೆಳಕಿನ ಬಾಳನ್ನು ಕಟ್ಟಿಕೊಂಡಿರುವುದನ್ನು ನೋಡಿ ನನಗೆ ತುಂಬ ಸಂತೋಷ ಹಾಗೂ ಹೆಮ್ಮೆ ಅನಿಸುತ್ತದೆ. ಜಯಪ್ಪ ಅವರು ಸಂಕಷ್ಟಗಳ ಸರಮಾಲೆಗಳನ್ನೇ ಕೊರಳಿಗೆ ತುಂಬ ಹಾಕಿಕೊಂಡು ಮಾನ ಅಪಮಾನಗಳನ್ನೇ ಬಹುಮಾನಗಳೆಂದು ಸ್ವೀಕರಿಸಿ ಬಡತನದ ಬವಣೆಯ ಬೆಂಕಿಯಲ್ಲಿ ಅರಳಿದ ಹೂವಾಗಿ ಹೊರಹೊಮ್ಮಿದ್ದಾರೆ. ಸಾಧಿಸುವ ಛಲವೊಂದಿದ್ದರೆ ಎಲ್ಲ ಇಲ್ಲಗಳ ನಡುವೆ ಏನೆಲ್ಲವನ್ನೂ ಸಾಧಿಸಬಹುದೆಂಬುದನ್ನು ಸಾಬೀತುಪಡಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. 15ಕ್ಕೂ ಹೆಚ್ಚು ಅತ್ಯುತ್ತಮ ಭಾವಗೀತೆಗಳ ಸಿಡಿಗಳಿಂದ ಭಾವಗೀತೆಯ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. 1000 ಭಾವಗೀತೆಗಳ ರಚಿಸುವ ಮೂಲಕ 1000 ಭಾವಗೀತೆಗಳ ಸರದಾರ ಎನಿಸಿಕೊಂಡು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಪ್ರಮುಖರು ಎನಿಸಿಕೊಂಡಿದ್ದಾರೆ. ಡಾಕ್ಟರ್ ಜಯಪ್ಪ ಅವರು ರಚಿಸಿರುವ ನಿನ್ನ ಕಣ್ಣ ಹನಿಗಳಲ್ಲಿ ಕರಗದಿರಲಿ ಕನಸು, ಮುಟ್ಟಲಿಕ್ಕೆ ನಿನ್ನ ಗುರಿಯ ಗಟ್ಟಿಗೊಳಿಸು ಮನಸ್ಸು, ಸೋಲೆ ಇಲ್ಲಿ ಸೋಪಾನವು ಗಮ್ಯ ಸೇರಲಿಕ್ಕೆ. ಈ ಭಾವಗೀತೆಯ ಮೂಲಕ ಜಯಪ್ಪ ಅವರು ತಮ್ಮ ವೈಯಕ್ತಿಕ ಜೀವನದ ಅನುಭವಗಳನ್ನೇ ಯಥಾವತ್ತಾಗಿ ಮನಮುಟ್ಟುವಂತೆ ಪ್ರಸ್ತುತಪಡಿಸಿದ್ದಾರೆ. ಡಾಕ್ಟರ್ ಜಯಪ್ಪ ಅವರು ಬದುಕಿನ ಸೂಕ್ಷ್ಮ ಸಂವೇದನೆಗಳನ್ನು ಅರ್ಥಪೂರ್ಣವಾಗಿ ಪ್ರಕಟಿಸುವ ಮೂಲಕ ಜನರ ಮನಸ್ಸನ್ನು ಗೆಲ್ಲಲು ಯಶಸ್ವಿಯಾಗಿದ್ದಾರೆ. ಡಾಕ್ಟರ್ ಜಯಪ್ಪ ಅವರನ್ನು ತುಂಬು ಹೃದಯದಿಂದ ಅಭಿನಂದಿಸುತ್ತಾ ಈ ಸಾಹಿತ್ಯ ಸಮ್ಮೇಳನವು ಅಭೂತಪೂರ್ವ ಯಶಸ್ಸನ್ನು ಸಾಧಿಸಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ.